ಮುಂದಿನ ಸುದ್ದಿ. ಡಿಕೆ ಶಿವಕುಮಾರ್ ಅವರು ಒಬ್ಬರ ನಂತರ ಒಬ್ಬರಂತೆ ಸಿದ್ದರಾಮಯ್ಯನವರ ಆಪ್ತರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಭೇಟಿಗಳ ಪೈಕಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿದ್ದೆ ಕೆಎನ್ ರಾಜಣ್ಣನವರನ್ನ ಎರಡೆರಡು ಸಲ ಭೇಟಿಯಾಗಿದ್ದು. ಒಂದೋ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೀತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದರ ಜೊತೆಗೆ ಈ ಭೇಟಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿಗೆ ಸಂಬಂಧಿಸಿದ ಚರ್ಚೆಗೆ ಅಂತ ಬರ್ತಾ ಇರುವ ಮಾಹಿತಿ. ಕಾಂಗ್ರೆಸ್ ಸರ್ಕಾರ ಬಂದ್ರು, ಬಿಜೆಪಿಯ ನಾಯಕರೊಬ್ಬರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಮುಂದುವರೆದಿದ್ರು. ಬೆಳ್ಳಿ ಪ್ರಕಾಶ್ ಅವಿಶ್ವಾಸ ಮಂಡನೆ ಮಾಡಿ ಅವರನ್ನು ಕೆಳಗಿಳಿಸಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಹಂಬಲ ಆಗಿತ್ತು. ಅದು ಸಾಧ್ಯ ಇಲ್ಲ ಅಂತ ರಾಜಣ್ಣ ತಳ್ಳಿ ಹಾಕಿದ್ರು. ಈಗ ಬೆಳ್ಳಿ ಪ್ರಕಾಶ್ ಅವರ ಅಧ್ಯಕ್ಷಗಿರಿಯ ಅವಧಿ ಮುಗಿತಾ ಇದೆ. ಡಿಸೆಂಬರ್ 20ಕ್ಕೆ ಅವಧಿ ಮುಗಿದಿದೆ. ಆವತ್ತು ರಾತ್ರಿನೇ ಉಪಮುಖ್ಯಮಂತ್ರಿಗಳು ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ತಾವೇ ಅಧ್ಯಕ್ಷರಾಗಬೇಕು ಅನ್ನುವ ಪ್ರಯತ್ನದಲ್ಲಿ ಕೆಎನ್ ರಾಜಣ್ಣ ಅವರಿದ್ರೆ MLC ರವಿ ಅವರಿಗೆ ಆ ಹುದ್ದೆಯನ್ನು ಕೊಡಿಸಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಪ್ರಯತ್ನ. ಆ ವಿಷಯದ ಬಗ್ಗೆ ಮಾತಾಡಿ ಕನ್ವಿನ್ಸ್ ಮಾಡೋದಕ್ಕೆ ಭೇಟಿಯಾಗಿದ್ರಂತೆ. ರಾಜಣ್ಣ ಕನ್ವಿನ್ಸ್ ಆಗಿಲ್ಲ ಅನ್ನುವ ಮಾಹಿತಿ. ಅದು ಹೆಂಗೆ MLC ರವಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಿರೋ ನಾನು ನೋಡ್ತೀನಿ ಅನ್ನೋ ಲೆವೆಲ್ಗೆ ಕೆಎನ್ ರಾಜಣ್ಣ ಅವರು ಮಾತಾಡಿದಾರಂತೆ. ಬೈ ಮಿಸ್ಟೇಕ್ ರವಿಕುಮಾರ್ ಅವರ ದೃಶ್ಯಗಳ ಬಂದವು. MLC ರವಿ ಅಂದಾಗ ರವಿಕುಮಾರ್ ಅವರ ಬಿಜೆಪಿ MLC ರವಿಕುಮಾರ್ ಅವರ ದೃಶ್ಯಗಳ ಬಂದು. ಇಟ್ ವಾಸ್ ಎನ್ ಎರರ್. ಕಾಂಗ್ರೆಸ್ MLC ರವಿ ಅವರನ್ನು ಅಧ್ಯಕ್ಷರನ್ನಾಗಿಸುವ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.